ನಮಸ್ಕಾರ. ಇಂದು ನಾವು ನೋಡ ಹೊರಟಿರುವುದು 12ನೇ ಶತಮಾನದ ಒಂದು ಕ್ರಾಂತಿಕಾರಿ ವಚನ. ಇದು ದೇಹ, ಮನಸ್ಸು ಮತ್ತು ಆತ್ಮದ ಬಗ್ಗೆ ನಮ್ಮಲ್ಲಿರುವ ಎಲ್ಲಾ ಕಲ್ಪನೆಗಳನ್ನೇ ಬುಡಮೇಲ್ ಮಾಡುತ್ತೆ. ನಮ್ಮ ಅಸ್ತಿತ್ವದ ಅರ್ಥವನ್ನೇ ಮರುಶೋಧಿಸುವ ಶಕ್ತಿ ಇದರಲ್ಲಿದೆ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. 12ನೇ ಶತಮಾನದ ಕಾಲ. ಅನುಭವ ಮಂಟಪದಲ್ಲಿ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಗುರುಗಳೆಲ್ಲ ಸೇರಿದ್ದಾರೆ. ಅವರ ಮುಂದೆ ಅಕ್ಕ ಮಹಾದೇವಿ ಅನ್ನುವ ಯುವತಿ ಬೆತ್ತಲಾಗಿ ನಿಂತಿದ್ದಾಳೆ. ಆಗ ಸಭೆಯ ಮುಖ್ಯಸ್ಥ ಅಲ್ಲಮಪ್ರಭು ಅವಳ ಆಧ್ಯಾತ್ಮಿಕತೆಯನ್ನೇ ಪರೀಕ್ಷಿಸೋಕೆ ಅನ್ನೋ ಹಾಗೆ ಒಂದು ಚುರುಕಾದ ಪ್ರಶ್ನೆ ಕೇಳ್ತಾರೆ. ಆದ್ರೆ ಅಕ್ಕ ಮಹಾದೇವಿ ತನ್ನನ್ನು ಸಮರ್ಥಿಸ್ಕೊಳ್ಳೋಕೆ ಹೋಗಲಿಲ್ಲ. ಬದಲಿಗೆ ಅವಳು ಕೊಟ್ಟ ಉತ್ತರ ಒಂದು ಅದ್ಭುತವಾದ ವಚನವಾಗಿತ್ತು. ಅಕ್ಷರಶಃ ನಮ್ಮ ಭೌತಿಕ ದೇಹದಿಂದ ಹಿಡಿದು ಪರಮ ಪ್ರಜ್ಞೆಯವರೆಗಿನ ಒಂದು ಆಧ್ಯಾತ್ಮಿಕ ಪಯಣಕ್ಕೆ ಒಂದು ನಕ್ಷೆನೇ ಕೊಟ್ಟುಬಿಟ್ಲು. ಹಾಗಾದ್ರೆ ಬನ್ನಿ, ಈ ನಕ್ಷೆ ಒಳಗೆ ಇಳಿದು ನೋಡೋಣ ಏನಿದೆ ಅಂತ. ಅವಳ ಉತ್ತರವೇ ಷಟ್ಸ್ಥಲ ಅನ್ನುವ ತತ್ವಜ್ಞಾನ. ಇದು ನಮ್ಮನ್ನೇ ನಾವು ಹಂತ ಹಂತವಾಗಿ ಪರಿವರ್ತಿಸಿಕೊಳ್ಳುವ ಒಂದು ಆಧ್ಯಾತ್ಮಿಕ ಪಯಣದ ಕೈಪಿಡಿ ಇದ್ದ ಹಾಗೆ. ಇದರ ಮೊದಲ ಹೆಜ್ಜೆಯೇ ಎಷ್ಟು ಅದ್ಭುತವಾಗಿದೆ ನೋಡಿ. ದೇಹ ಅಂದ್ರೆ ನಾಚಿಕೆ ಪಡಬೇಕಾದ ಅಥವಾ ಗೆಲ್ಲಬೇಕಾದ ವಸ್ತು ಅಲ್ಲ. ಬದಲಿಗೆ ಅದು ಪಕ್ವಗೊಳ್ಳಲು ಕಾಯುತ್ತಿರುವ ಒಂದು ಕಾಯಿ, ಹಣ್ಣಾಗಲು ಕಾಯ್ತಾ ಇರೋ ಒಂದು ಫಲ. ನೋಡಿ, ಇದೇ ಅವಳ ತತ್ವದ ತಿರುಳು. ಇದೊಂದು ರೀತಿ ಕೆಮಿಕಲ್ ರಿಯಾಕ್ಷನ್ ಇದ್ದ ಹಾಗೆ. ಒಂದಾದ್ಮೇಲೆ ಒಂದು, ಹಂತ ಹಂತವಾಗಿ ನಮ್ಮನ್ನೇ ನಾವು ದೈವಿಕವಾಗಿ ಪರಿವರ್ತಿಸ್ಕೊಳ್ಳೋದು. ಹೇಗೆ ಅಂತೀರಾ? ಮೊದಲು ಈ ಪಂಚಭೂತಗಳೇ ನಮ್ಮ ದೇಹದ ಅಂಗಗಳಾಗತ್ತೆ. ಆಮೇಲೆ ನಮ್ಮ ಇಂದ್ರಿಯಗಳೇ ದೈವಿಕ ಶಕ್ತಿಗಳಾಗತ್ತೆ. ಈ ಶಕ್ತಿಗಳು ಭಕ್ತಿಯ 6 ಬೇರೆ ಬೇರೆ ರೂಪಗಳಿಗೆ ಕಾರಣವಾಗತ್ತೆ. ಆಮೇಲೆ ನೋಡಿ, ನಮ್ಮ ಮನಸ್ಸು, ಭಾವನೆ, ಜ್ಞಾನ ಎಲ್ಲವೂ ದೇವರಿಗೆ ಅರ್ಪಿಸುವ ಸಾಧನಗಳಾಗತ್ತೆ. ನಮ್ಮ ಪಂಚೇಂದ್ರಿಯಗಳು ಅವು ಜಗತ್ತನ್ನ ನೋಡಕ್ಕಿರೋ ಬಾಗಿಲುಗಳಾಗತ್ತೆ. ಕೊನೆಗೆ ಜಗತ್ತಿನಿಂದ ಸಿಗೋ ಎಲ್ಲ ಅನುಭವಗಳು ದೇವರಿಗೆ ಸಲ್ಲಿಸೋ ನೈವೇದ್ಯ ಆಗತ್ತೆ. ಅಂದ್ರೆ ನಮ್ಮ ಇಡೀ ಅಸ್ತಿತ್ವವೇ ಒಂದು ಪೂಜೆ ಆಗ್ಬಿಡುತ್ತೆ ಅಲ್ವಾ? ಈ ಯೋಚನಾ ಲಹರಿ ನಮ್ಮ ಇಂದ್ರಿಯಗಳ ಬಗ್ಗೆ ಒಂದು ಕ್ರಾಂತಿಕಾರಿ ದೃಷ್ಟಿಕೋನಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದು ನಾವು ಕೇಳಿ ಬಂದಿರುವ ಅನೇಕ ಆಧ್ಯಾತ್ಮಿಕ ಪದ್ಧತಿಗಳನ್ನೇ ಪ್ರಶ್ನೆ ಮಾಡುತ್ತೆ. ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತಾರೆ. ಆದರೆ ಅಕ್ಕ ಮಹಾದೇವಿಯ ಶಿವಯೋಗದಲ್ಲಿ ನಮ್ಮ ಅನುಭವಗಳನ್ನು ನಿಗ್ರಹಿಸುವುದಲ್ಲ, ಬದಲಿಗೆ ಅವುಗಳನ್ನ ಉನ್ನತೀಕರಿಸುವುದು. ಅಂದರೆ ನಾವು ಅನುಭವಿಸುವ ಪ್ರತಿಯೊಂದು ಸಂವೇದನೆಯನ್ನು ಒಂದು ಪವಿತ್ರ ನೈವೇದ್ಯವಾಗಿ ಬದಲಾಯಿಸುವುದು. ಈ ಮಾತು ಆ ಮನಸ್ಥಿತಿಯನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ ಅಲ್ವಾ? ನಮ್ಮ ಇಂದ್ರಿಯಗಳು ನಮ್ಮನ್ನ ಬಂಧಿಸಿಡೋ ಪಂಜರಗಳಲ್ಲ, ಬದಲಿಗೆ ಅವು ಜಗತ್ತನ್ನೇ ಒಂದು ದೈವಿಕ ಅನುಭವವಾಗಿ ತೆರೆದಿಡೋ ಬೀಗದ ಕೈಗಳು. ಸರಿ, ಈಗ ಈ ವಚನದ ಪರಾಕಾಷ್ಠೆಯತ್ತ ಹೋಗೋಣ. ನಮ್ಮನ್ನ ನಾವು ಗುರುತಿಸ್ಕೊಳ್ಳೋಕ್ಕೆ ಬಳಸೋ ಎಲ್ಲಾ ಲೇಬಲ್ಗಳನ್ನೂ ಮೀರಿ ನಿಲ್ಲುವ ಒಂದು ಸ್ಥಿತಿಯನ್ನ ಇದು ಹೇಗೆ ಕಟ್ಟಿಕೊಡುತ್ತೆ ಅಂತ ನೋಡೋಣ. ಈ ಆಧ್ಯಾತ್ಮಿಕ ಪ್ರಯಾಣವನ್ನ ಪೂರ್ತಿಗೊಳಿಸಿದ ವ್ಯಕ್ತಿ ಕೇವಲ ಒಬ್ಬ ಜ್ಞಾನಿ ಅಥವಾ ಪಂಡಿತ ಅನ್ನುವ ಚೌಕಟ್ಟಿನಲ್ಲಿ ಸಿಕ್ಕಿಹಾಕೊಳ್ಳೋದಿಲ್ಲ. ಅದೇ ಸಮಯದಲ್ಲಿ ಆ ವ್ಯಕ್ತಿ ಅಜ್ಞಾನಿಯೂ ಆಗಿರೋದಿಲ್ಲ. ಆ ಸ್ಥಿತಿ ಶೂನ್ಯವಲ್ಲ, ಅಂದ್ರೆ ಎಲ್ಲವೂ ಖಾಲಿ ಖಾಲಿ ಅನ್ನೋ ಭಾವನೆ ಅಲ್ಲ. ಆದ್ರೆ ಅದೇ ಹೊತ್ತಿಗೆ ನಾವು ಅರ್ಥ ಮಾಡ್ಕೊಳ್ಳೋ ಹಾಗೆ ಪೂರ್ಣ ಅನ್ನುವ ಸ್ಥಿತಿಯೋ ಅದಲ್ಲ. ನಾನು ಬೇರೆ, ಈ ಬ್ರಹ್ಮಾಂಡ ಬೇರೆ ಅನ್ನುವ ದ್ವೈತ, ಅಥವಾ ಎಲ್ಲವೂ ಒಂದೇ ಅನ್ನುವ ಅದ್ವೈತ, ಈ ಎಲ್ಲ ತತ್ವಗಳ ಚರ್ಚೆಯನ್ನು ಮೀರಿದ ಒಂದು ಅದ್ಭುತ ಸ್ಥಿತಿಯದು. ಅವಳು ವಿವರಿಸ್ತಾ ಇರೋದು ನಿಶ್ಶೂನ್ಯ ಅನ್ನೋ ಸ್ಥಿತಿಯನ್ನ. ಇದನ್ನು ನಾವು ಒಂದು ವಿರೋಧಾಭಾಸ ಅಂತ ಅನ್ಕೋಬೋದು. ಅಂದ್ರೆ ಪೂರ್ಣವಾದ ಶೂನ್ಯ, ಎಲ್ಲ ವಿರೋಧಗಳನ್ನು ತನ್ನೊಳಗೆ ಹಿಡಿದಿಟ್ಕೊಂಡಿರುವ ಒಂದು ಸಮಗ್ರವಾದ ಸ್ಥಿತಿ. ಹಾಗಾದ್ರೆ 900 ವರ್ಷಗಳಷ್ಟು ಹಳೆಯ ಈ ಯೋಚನೆ ಇವತ್ತಿಗೆ ಯಾಕೆ ಮುಖ್ಯ? ಯಾಕಂದ್ರೆ ಇದು ನಮ್ಮದೇ ಒಳಗಿನ ಗೊಂದಲಗಳನ್ನ, ಸಂಘರ್ಷಗಳನ್ನ ಬಗೆಹರಿಸ್ಕೊಳ್ಳೋಕೆ ಒಂದು ಆಳವಾದ ನಕ್ಷೆಯನ್ನ ಕೊಡುತ್ತೆ. ಅಕ್ಕಮಹಾದೇವಿಯ ಈ ವಚನದ ಕೊನೆಯ ಮಾತು ಏನಂದ್ರೆ, ಜ್ಞಾನೋದಯಕ್ಕೆ ಬೇಕಾದ ಸಾಧನಗಳು ಎಲ್ಲೋ ಹೊರಗಡೆ ಇಲ್ಲ. ನಮ್ಮ ದೇಹವೇ ಗುರು, ನಾವು ತೆಗೆದುಕೊಳ್ಳೋ ಉಸಿರೇ ದೈವ, ಮತ್ತು ನಮ್ಮ ಅರಿವೇ ನಮ್ಮನ್ನ ಮುನ್ನಡೆಸೋ ಜಂಗಮ. ಹಾಗಾಗಿ ಈ ಪ್ರಾಚೀನ ವಚನ ನಮ್ಮ ಮುಂದೆ ಒಂದು ಸರಳ ಆದರೆ ತುಂಬಾನೇ ಆಳವಾದ ಪ್ರಶ್ನೆಯನ್ನ ಇಡುತ್ತೆ. ನಮ್ಮ ಇಡೀ ಅಸ್ತಿತ್ವವೇ ಒಂದು ದೈವಿಕ ಅನುಭವಕ್ಕೆ ದಾರಿ ಆಗಿದ್ದರೆ ನಮ್ಮ ಬದುಕಿನ ಯಾವೆಲ್ಲಾ ಸೌಂದರ್ಯವನ್ನ ನೋಡೋದ್ರಲ್ಲಿ ನಾವು ಸೋಲ್ತಿದ್ದೇವೆ?